ಕನ್ನಡದ ಐಕ್ಯತೆಯ ಸಂಕೇತ, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ವರ್ಷದ ಡಿಸೆಂಬರ್ 20, 21, 22 3 ದಿವಸಗಳ ಕಾಲ ಕನ್ನಡದ ಹಬ್ಬ ನಡೀತಾ ಇದೆ. ಹಾಗಾಗಿ ಹೃದಯ ಶ್ರೀಮಂತಿಕೆಯಿಂದ, ಔದಾರ್ಯ ಗುಣಗಳಿಂದ ಬಹಳ ಹೆಸರನ್ನ ಪಡೆದಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಈ ಒಂದು ಸಮ್ಮೇಳನ ಆಗ್ತಾ ಇರುವಂತದ್ದು ಬಹಳ ಸಂತೋಷ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಜನ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಒಂದೇ ಎಂದು ಬಾಚಿ ತಬ್ಬುವಂತ ಪರಮ ಪ್ರೀತಿಯನ್ನ ಹೊಂದಿರುವಂತ ಜನರು ಇಲ್ಲಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಇತರೆ ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನು ಕೂಡ ಬಹಳ ಮುಕ್ತವಾಗಿ ನಾವು ಅವರನ್ನ ಸ್ವಾಗತಿಸ್ತೇವೆ. ಜನಪದ ತಜ್ಞ, ಕನ್ನಡ ನಾಡು ನುಡಿಗೆ ಅಪಾರವಾದಂತ ಸೇವೆಯನ್ನು ಸಲ್ಲಿಸಿರುವಂತ, ಅತಿ ದೊಡ್ಡ ಅನುಭವವನ್ನು ಹೊಂದಿರುವಂತ ಹಿರಿಯ ಜೀವ. ಹಾಗಾಗಿ ಗುರು ಚನ್ನಬಸಪ್ಪನವರನ್ನ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಈ ಒಂದು ಸಮ್ಮೇಳನಕ್ಕೆ ದೊಡ್ಡ ಮೆರುಗು ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮಂಡ್ಯ ಜಿಲ್ಲೆನಲ್ಲಿ ನೀರು ಕೇಳಿದರೆ ಪಾನಕವನ್ನೇ ಕೊಡ್ತಾರೆ, ಅಷ್ಟು ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಗೆ ಆಗಿರುವಂತಹ, ಶ್ರೀಮಂತಿಕೆ ಗುಣಗಳನ್ನು ಹೊಂದಿರುವಂತಹ, ಔದಾರ್ಯ ಗುಣಗಳನ್ನು ಹೊಂದಿರುವಂತಹ ನಮ್ಮ ಜಿಲ್ಲೆಯಲ್ಲಿ ಈ ಕನ್ನಡ ನಾಡು ನುಡಿಯ ಸಾಂಸ್ಕೃತಿಕ ಪ್ರತೀಕವಾಗಿರುವಂತಹ ಈ ಒಂದು ಕನ್ನಡದ ಐಕ್ಯತೆಯನ್ನ ಸಾರುವಂತ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳ್ತಾ, ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತೇನೆ.